ಸಿದ್ದಾಪುರ ತಾಲೂಕಿನಾದ್ಯಂತ ಮೂಲಸೌಕರ್ಯಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಶಾಸಕ ಭೀಮಣ್ಣ ಟಿ ನಾಯ್ಕ ಅವರು ಭಾನುವಾರ ಬಿಡುವಿಲ್ಲದ ಪ್ರವಾಸ ಕೈಗೊಂಡು ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ 2.80 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಧಿಕೃತವಾಗಿ ಚಾಲನೆ ನೀಡಿದರು. ಸಿದ್ದಾಪುರ ಪಟ್ಟಣದ ಪಂಚಾಯತ್ ವ್ಯಾಪ್ತಿಯ ವಿವಿಧ ವಾರ್ಡ್ಗಳಲ್ಲಿ ಹಮ್ಮಿಕೊಂಡಿದ್ದ ಸರಣಿ ಕಾರ್ಯಕ್ರಮಗಳಲ್ಲಿ ಶಾಸಕರು ಭೂಮಿ ಪೂಜೆ ನೆರವೇರಿಸಿದರು. ವಿಶೇಷವೆಂದರೆ ಇಂದು ಚಾಲನೆ ನೀಡಲಾದ ಪ್ರತಿ ಕಾಮಗಾರಿಯು ತಲಾ 20 ಲಕ್ಷ ಅನುದಾನದಲ್ಲಿ ನಿರ್ಮಾಣವಾಗುತ್ತಿದ್ದು ಪಟ್ಟಣದ ರಸ್ತೆ ಸಂಪರ್ಕ ಸುಧಾರಣೆಗೆ ದೊಡ್ಡ ಮಟ್ಟದ ವೇಗ ಸಿಕ್ಕಂತಾಗಿದೆ. ಪಟ್ಟಣದ ವಾರ್ಡ್ ನಂಬರ್ 1ರ ಜಯನಗರ 1ನೇ ಕ್ರಾಸ್ನಿಂದ ಕನ್ನಳ್ಳಿ ಸ್ಮಶಾನ ರಸ್ತೆ ಸುಧಾರಣೆ, ವಾರ್ಡ್ ನಂಬರ್ 4ರ ಕೋಂಡ್ಲಿ ಕಲ್ಲಪ್ಪನ ಕಟ್ಟೆಯಿಂದ ಬತ್ತಗೆರೆ ಕ್ರಾಸ್ವರೆಗೆ ರಸ್ತೆ ಕಾಮಗಾರಿ, ವಾರ್ಡ್ ನಂಬರ್ 7ರ ಕೋಂಡ್ಲಿ ಬಿಡಿಒ ವಸತಿಗೃಹ ರಸ್ತೆ ಹಾಲಮ್ಮ ಕೇರಿಯ ನಾಯ್ಕ ಮನೆ ಎದುರು ಹಾಗೂ ಮಾರಿಕಾಂಬಾ ನಗರದಲ್ಲಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ, ವಾರ್ಡ್ ನಂಬರ್ 8, 11, 12, 13 ಮತ್ತು 14ರ ಹಾಳದಕಟ್ಟ ಗಾಂಧಿನಗರ, ಹಣಜಿಬೈಲ, ಮುಗುದೂರು ರಸ್ತೆ, ಹೊಸೂರು, ಎಲ್ಬಿ ನಗರ, ಮಡಿವಾಳಕೇರಿ, ಬಂಕೇಶ್ವರ ಪ್ರೌಢಶಾಲೆ ರಸ್ತೆ ಹಾಗೂ ಸಂಪೆಕೇರಿ ಭಾಗದಲ್ಲಿ ಸುಸಜ್ಜಿತ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆಗೆ ಚಾಲನೆ ನೀಡಲಾಯಿತು. ಪಟ್ಟಣದ ಪ್ರತಿಯೊಂದು ಓಣಿ ಮತ್ತು ವಾರ್ಡ್ಗಳಿಗೆ ಉತ್ತಮ ರಸ್ತೆ ಹಾಗೂ ಚರಂಡಿ ವ್ಯವಸ್ಥೆ ಕಲ್ಪಿಸುವುದು ನಮ್ಮ ಗುರಿ. ಹಂತ ಹಂತವಾಗಿ ಎಲ್ಲ ವಾರ್ಡ್ಗಳ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದು ಶಾಸಕ ಭೀಮಣ್ಣ ಟಿ ನಾಯ್ಕ ತಿಳಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.